IPL ಹಿಸ್ಟ್ರಿಯಲ್ಲೇ CSKಗೆ ಬ್ಯಾಕ್ ಟು ಬ್ಯಾಕ್ 5 ಸತತ ಸೋಲು. ನಮಸ್ಕಾರ ಎಲ್ಲರಿಗೆ, ಸದ್ಯ ಮಾತಾಡ್ತಾ ಇರೋದು ಕುಶಲ ಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. CSK 5 ಸೋಲು ಆಯ್ತು, ಓಕೆ, ಫೈಟ್ ಕೊಟ್ಟು ಸೋತ್ರ ಇಲ್ಲ. 5 ಮ್ಯಾಚ್ ಕೂಡ ಏನೀಗ ಸೋತಿದ್ದಾರೆ, ಸತತ 5 ಮ್ಯಾಚು ಒನ್ ಸೈಡೆಡ್. ಅಂದ್ರೆ ಇದು ಕಂಪ್ಲೀಟ್ ಶರಣಾಗತಿ. ಎಸ್ಪೆಷಲಿ ನಿನ್ನೆ ಮ್ಯಾಚ್ ಅಂತೂ ಲವ ಅಂತ ಪಡ್ಕೊಳ್ಬೇಕು. 20 ಓವರ್ಗೆ 103 ರನ್, ಚೆನ್ನೈ ಪಿಚ್ಚಲ್ಲಿ 103 ರನ್. ಆ್ಯಂಡ್ KKR ನೋಡಿದ್ರೆ 10 ಓವರಲ್ಲಿ ಹೊಡೆದಾಕಿದ್ರು ಮಾರ್ರೆ. ಅಂದರೆ ಇವರ ಬ್ಯಾಟಿಂಗ್ ಸರಿ ಇಲ್ಲ ಅಂತ. ಈಗ ಕೆಲವೊಂದ್ಸಲ 103 ಹೊಡೆದಾಗ ಏನು ಅನಿಸ್ತದೆ, ಏನೋ ಪಿಚ್ ಸರಿ ಇಲ್ವಾ, ಏನೋ ನೋಡೋ ಏನೋ ಮಾಡ್ಬೋದು ಅಂತ. ಪಿಚ್ ಸರಿಯೇ ಇತ್ತು. ಎಂತ ಆಡಿದ್ರಿ CSK, ವಾಟ್ ಈಸ್ ಹ್ಯಾಪನಿಂಗ್ ಸೀರಿಯಸ್ಲಿ. ಸಿಕ್ಕಾಡೆ ನನಗೆ ಉಂಟಲ್ಲ, ನಾನು ಟ್ರೂ RCB ಅನ್ನು, ಬಟ್ ನಾನು ಯಾವ ತಂಡವನ್ನು ದ್ವೇಷ ಮಾಡೋದಿಲ್ಲ ಅಥವಾ ಯಾವ ಪ್ಲೇಯರನ್ನು ದ್ವೇಷ ಮಾಡಿ ನನಗೇನು ಆಗಬೇಕಾಗಿಲ್ಲ. ದ್ವೇಷ ಮಾಡಿ ನನಗೇನು ಸಿಗ್ತದೆ, ನನಗೇನು ಲಾಭ ಏನಿಲ್ಲಲ್ಲ. ಬಟ್ CSK ಈ ಥರ ಆಟ ಆಡಿದಾಗ ನಮಗೆ ಒಂಥರ ಇದು CSK, ಇದು ನಾವು ನೋಡಿದ CSK 5 ಸಲ ಚಾಂಪಿಯನ್ ಮಾರೆ. ಫ್ಯಾಕ್ಟ್ ಹೇಳ್ತೇನೆ, ಈಗ ಮುಂಬೈ 5 ಸಲ ಚಾಂಪಿಯನ್ ಆಗಿದೆ, ಬಟ್ CSK 2 ವರ್ಷ ಕಡಿಮೆ ಆಡಿದೆ, ಅದು ಎಲ್ರಿಗೂ ಸಹ ಗೊತ್ತುಂಟು. ಆ 2 ವರ್ಷ ಕಡಿಮೆ ಆಡಿ 5 ಸಲ ಚಾಂಪಿಯನ್ ತಂಡ ಇವಾಗ ಹೀಗೆ ಆಡ್ತಾ ಉಂಟಾ ಅಂತ ಅನ್ನಿಸ್ತಾ ಉಂಟು. ಆ್ಯಂಡ್ ಟ್ರೂ CSK ಫ್ಯಾನ್ಸ್, ಹಾರ್ಡ್ ಕೋರ್ CSK ಫ್ಯಾನ್ಸ್, ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಧೋನಿ ಅವರು 7 ವಿಕೆಟ್ ಹೋದ್ಮೇಲೆ ಆಡಲಿಕ್ಕೆ ಒಂದದು 7 ವಿಕೆಟ್, ಅಷ್ಟು ಲೇಟ್ ಯಾಕೆ? ಅವರ ಪೊಟೆನ್ಷಿಯಲ್ ಮೇಲೆ ಅವರಿಗೆ ನಂಬಿಕೆ ಇಲ್ವಾ ಹಾಗಾದರೆ? 72ಕ್ಕೆ 7 ವಿಕೆಟ್ ಹೋದ್ಮೇಲೆ ಅಂದರೆ ಅನ್ಇಮ್ಯಾಜಿನೇಬಲ್ ಮಾರೆ. ಬೌಲರ್ ಬರುವಂಥ ಸಮಯ, ಆ ಟೈಮಲ್ಲಿ ಅವರು ಬ್ಯಾಟಿಂಗಿಗೆ ಬರ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ಬೇಸರದ ಸಂಗತಿ. ನಿನ್ನೆ ವಿಜಯ್ ಶಂಕರ್ ಒಂದು 21 ಬಾಲಿಗೆ 29, ಅವರು ಡಕ್ಔಟ್ ಆಗ್ತಾ ಇದ್ರು. ನರೇನ್ ಅವರ ಕೃಪಾ ಕಟಾಕ್ಷ, ಮತ್ತೊಂದು ಕ್ಯಾಚ್ ಬೇರೆ ಡ್ರಾಪ್ ಮಾಡೋದು ವೆಂಕಟೇಶ್ ಅಯ್ಯರ್ ಅವರಿಗೆ ಕರೆಕ್ಟಾಗಿ ಜಡ್ಜ್ ಮಾಡಲಿಕ್ಕಾಗಲಿಲ್ಲ. 2 ಡ್ರಾಪ್ ಕ್ಯಾಚ್ಗಳ ಲಾಭ ಪಡ್ಕೊಂಡು ಓಕೆ 21 ಬಾಲಿಗೆ 29 ರನ್. ಮತ್ತು ದುಬೆ ಅವರು 29 ಬಾಲಿಗೆ 31 ರನ್. ಇವರನ್ನು ಬಿಟ್ಟರೆ ಒಂದು ಇಬ್ಬರು ಇದು ಹೊಡೆದಿದ್ದಾರೆ, ಒಂದು 12-16 ರನ್ ಹೊಡೆದಿದ್ದಾರೆ, ತ್ರಿಪಾಠಿ ಮತ್ತು ಕಾನ್ವೆ ಅವರು. ನೆಕ್ಸ್ಟ್ ಉಳಿದಂತಹ 7 ಬ್ಯಾಟ್ಸ್ಮೆನ್ ಸಿಂಗಲ್ ಡಿಜಿಟ್ ಹೊಡೆದಿದ್ದಾರೆ. ನೀವು ಅನ್ಬೋದು ಆಯಿತು, ಒಂದು 8-9 ಎಲ್ಲ ಹೊಡೆದಿರ್ಬೋದು ಅಂತ. ನೋಡಿ, ಆ 7 ಬ್ಯಾಟ್ಸ್ಮೆನ್ ಕೂಡ 5 ರನ್ ಕೂಡ ದಾಟಲಿಲ್ಲ. ಈ KKR ಬಿಟ್ಟು ಕೊಟ್ಟಂಥ ಎಕ್ಸ್ಟ್ರಾ ರನ್ 5 ರನ್, 5 ರನ್ಗಿಂತ ಸಹ ಕಡಿಮೆ ಮಾರೆ. ಮಿಕ್ಕಿದಂಥ 7 ಒಂದು ಬ್ಯಾಟ್ಸ್ಮೆನ್ ಹೊಡೆದಿರೋದು 0-1, 2-3, 0-1, 2-3 ಇಲ್ಲೇ ಉಂಟು. ಎಂತ ಆಡ್ತಿದ್ದಾರಂತವೇ ಅರ್ಥ ಆಗ್ತಾ ಇಲ್ಲ. ಋತುರಾಜ್ ಗಾಯಕ್ವಾಡ್ ಅವರು ಇಂಜುರಿ ಆಗಿದ್ದಾರೆ, ಎಲ್ಬೋ ಫ್ರ್ಯಾಕ್ಚರ್ ಇಂದಾಗಿ ಅವರು ಹೊರಗಡೆ ಹೋಗಿದ್ದಾರೆ, ತಂಡದಲ್ಲಿ ಇಲ್ಲ. ಆ್ಯಂಡ್ ಧೋನಿ ಅವರು ನಾಯಕತ್ವ ಚುಕ್ಕಾಣಿ ಹಿಡಿದ್ದಾರೆ. ಮತ್ತೆ ಪುನಃ ಈ ಥರದ ಮ್ಯಾಚ್ ಸಿಗ್ತದೆ ಅಂತ ಫ್ಯಾನ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂತ ಕಾಣ್ತದೆ. 103 ರನ್ನಿಗೆ 9 ವಿಕೆಟ್. KKR ಎದುರು ನರೇನ್ ಅವರು 3 ವಿಕೆಟ್ ತೆಗೆದ್ರು. ಎಲ್ಲರೂ ಸಹ ಸೂಪರಾಗಿ ಬಾಲ್ ಹಾಕಿದ್ದಾರೆ. ಯಾರು ನಾನು ಒಬ್ಬರ ಅವ್ರು ಇಷ್ಟು ಹೊಡೆದು ಇವ್ರು ಇಷ್ಟು ಹಾಕಿದ್ರು, ಎಲ್ಲರೂ ಸಹ ಸೂಪರಾಗಿ ಬೌಲಿಂಗ್ ಹಾಕಿದ್ದಾರೆ. ವೈಭವ್ ಅರೋರಾ ಅವನು 4 ಓವರ್ಗೆ 31 ರನ್ ಬಿಟ್ಟರೆ ಅವರು ಮಾತ್ರ 6 ಇಕಾನಮಿಕ್ಕಿಂತ ಜಾಸ್ತಿ ಓಡಿಸ್ಕೊಂಡದ್ದು. ಮಿಕ್ಕಿದವರೆಲ್ಲರೂ ಕೂಡ 6ರ ಕೆಳಗೆಯೇ ಉಂಟು. ಆ್ಯಂಡ್ ಆಯಿತು, ವರುಣ್ ಚಕ್ರವರ್ತಿ 5 ಪಾಯಿಂಟ್ ಮೇಲೆ ಉಂಟು, ಅಂದರೆ 4 ಓವರ್ಸ್ಗೆ 22 ಬಿಟ್ಕೊಟ್ರು. ಮಿಕ್ಕಿದವರೆಲ್ಲರೂ ಕೂಡ 20 ಸಹ ಓಡಿಸ್ಕೊಳ್ಳಿಲ್ಲಲ್ಲ, ಅಂದರೆ 20ಕ್ಕಿಂತ ಜಾಸ್ತಿ ಸಹ ಓಡಿಸ್ಕೊಳ್ಳಿಲ್ಲ. ಹರ್ಷಿತ್ ರಾಣಾ ಸೂಪರ್ ಬೌಲಿಂಗು, ಮೊಯಿನ್ ಅಲಿ ಸೂಪರ್ ಬೌಲಿಂಗು, ಎಲ್ಲರೂ ಸಹ ಸೂಪರ್ ಬೌಲಿಂಗು. ಸೊ ಇವರ ಕಡೆಯಿಂದ ಉತ್ತರವೇ ಇರಲಿಲ್ಲ. 59ಕ್ಕೆ 2 ಇತ್ತು CSK. 75 ರನ್ನಿಗೆ 8 ವಿಕೆಟ್ ಹೋಗಿದೆ, ಕರೆಕ್ಟ್. ಅಂದರೆ ನೆಕ್ಸ್ಟ್ 16 ರನ್ ಸೇರಿಸುವಷ್ಟರಲ್ಲಿ 6 ವಿಕೆಟ್ ಹೋಗಿದೆ. ಆ್ಯಂಡ್ ಗಾಯಕ್ವಾಡ್ ಅವರ ಬದಲು ರಿಪ್ಲೇಸ್ಮೆಂಟ್ ಯಾರನ್ನಾರು ತಗೋತಾರೆ ಅಂತ ಅಂದ್ಕೊಂಡಿದ್ದೆ, ರಿಪ್ಲೇಸ್ಮೆಂಟ್ ತಗೊಳ್ಳಿಲ್ಲ. ಆಯಿತಾ, ನಿನ್ನೆ ತ್ರಿಪಾಠಿ ಕೂಡ ಇದ್ದರು, ವಿಜಯ್ ಶಂಕರ್ ಕೂಡ ಇದ್ದರು ಆಟ ಆಡಲಿಕ್ಕೆ. ಆ್ಯಂಡ್ ಈ ಥರ ದಡಬಡ ವಿಕೆಟ್ ಹೋಗೋದು ನೋಡಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮತ್ತೆ ದೀಪಕ್ ಹೂಡರ್ ಅವರನ್ನು ಹಾಕ್ಕೊಂಡ್ರು. ಸೂಪರಾಗಿ ಮುಂದೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ರು. 0 ಇಂಪ್ಯಾಕ್ಟ್ ಪ್ಲೇಯರ್ ಯಾಕೆ ಅಂತ ಅನಿಸಿಬಿಟ್ಟಿತ್ತು. ಸೊ ಅವರು 3 ಜನ ಸಹ ಈಗ ಲೇಟೆಸ್ಟ್ T20 ಗೇಮ್ ಅಂತೆಲ್ಲ ಹೇಳ್ತಾರಲ್ಲ, ಹೊಡೆಬಡೆ ಆಟ, ಅದಕ್ಕೆ ತದ್ವಿರುದ್ಧವಾಗಿರುವಂತಹ ಬ್ಯಾಟಿಂಗ್ ಅವ್ರದ್ದು. ಆ್ಯಂಕರ್ ರೋಲ್ ಆಡುವಂಥ ಆಟಗಾರರು ತ್ರಿಪಾಠಿ, ವಿಜಯ್ ಶಂಕರ್, ಹೂಡಾ 3 ಜನ ಸಹ ಪ್ಲೇಯಿಂಗ್ 11ನಲ್ಲಿ ನಿನ್ನೆ ಕಾಣಿಸ್ಕೊಂಡ್ರು ಅಂತಂದಾಗ ಇದು ಲಗಡಿ ಹೋಗಿದೆ ಅಂತ. ಧೋನಿ ಅವರು ಕ್ಯಾಪ್ಟನ್ ಆದಾಗ ನಾವು ಒಂದು ಮಾತು ಹೇಳಿದ್ದೆ, ಏನಂತಂದರೆ ಏನಾರು ಸಡನ್ನಾಗಿ ಅಲ್ಟ್ರಾ ಕಮ್ ಬ್ಯಾಕ್ ಮಾಡ್ಬೋದು, ಇಲ್ಲದಿದ್ರೆ ಇನ್ನೂ ಸಹ ಹಳ್ಳ ಹಿಡಿತದೆ ಅಂತ.
2 ಪಾಸಿಬಿಲಿಟಿ ಇದೆ ಈಗ. ಗಾಯಕ್ವಾಡ್ ಇಲ್ಲದೆ ಇರೋದ್ರಿಂದಾಗಿ ಏನೋ ಭರ್ಜರಿ ಏನೋ ಒಂದು ಧೋನಿಯವರ ಮ್ಯಾಜಿಕ್ ಹಾಗೆ ಹೀಗೆ ಭಯಂಕರ ಕಮ್ಬ್ಯಾಕ್ ಮಾಡ್ಬೋದು. ಇಲ್ಲದಿದ್ರೆ ಹಳ್ಳ ಹಿಡಿತದೆ ಅಂತ. ಈ ಥರ ಹಳ್ಳ ಹಿಡಿತದೆ ಅಂತ ಗೊತ್ತಿರಲಿಲ್ಲ. ಹಳ್ಳ ಹಿಡಿಬೋದು ಅಂತ ಅಂದ್ಕೊಂಡಿದ್ದೆ. ಇದು ಡಿಸಾಸ್ಟರ್ ರೀ. 5ಕ್ಕೆ 5 ಸೋತರು. ಫಸ್ಟ್ ಮ್ಯಾಚ್ ಹೇಗೆ ಗೆದ್ರು ಅಂತ ಈಗ ನಮ್ಗೆ ಆಶ್ಚರ್ಯ ಆಗ್ತಾ ಉಂಟು. ಮುಂಬೈ ಅವ್ರಿಗೆ ಆಶ್ಚರ್ಯ ಆಗ್ತಾ ಇರ್ಬೋದು. ನಾವು ಸೋತ್ವಾ ಚೆನ್ನೈ ಎದುರು? ಹಾಗಾದ್ರೆ ನಾವು ಚೆನ್ನೈಕ್ಕಿಂತ ವರ್ಸ್ಟ್. ಎಲ್ಲರೂ ಸಹ ಒಂದು ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಕೊಂಡು ವಿನ್ ಆಗ್ತಿದ್ದಾರೆ ಚೆನ್ನೈ ಮೇಲೆ, ನಾವು ಹೇಗೆ ಸೋತ್ವಿ ಅಂತ. ಅದು ಲಾಸ್ಟ್ ಓವರ್ ತನಕ ತಗೊಂಡೋಗಿದ್ದು ವಿಘ್ನೇಶ್ ಪುತ್ರ ಅವರ ಒಂದು ಬೌಲಿಂಗ್ ಪ್ರದರ್ಶನ. ಬಟ್ ಹೇಳೋದು CSK ಎಕ್ಸ್ಪೆಕ್ಟೇ ಮಾಡಲಿಲ್ಲ ನಾವು ಈ ಥರ ಎಲ್ಲ CSK ಆಡ್ತಾರೆ ಹಾಗೆ ಹೀಗೆ ಅಂತ. ಆ್ಯಂಡ್ CSK ಫ್ಯಾನ್ಸ್, ನೀವು ಆನೆಸ್ಟಾಗಿ ಹೇಳಬೇಕು. ಆಯಿತು, ಅಲ್ಲಿ RCB ಫ್ಯಾನ್ಸ್ಗೆ ಲಾಲಿಪಾಪ್ ಹೇಳ್ತೀರಿ, 49 ಆಲ್ ಔಟ್ ಅಂತ ಹೇಳ್ತೀರಿ. ಆ ಕಡೆಯಿಂದ RCB ಫ್ಯಾನ್ಸ್ 2 ವರ್ಷ ಬ್ಯಾನು ತಳಗಿಳ ಅದು ಬಿಟ್ಟಾಕಿ. ಅದು ಬಿಟ್ಟು ಕೆಲವರು ಪ್ರಾಕ್ಟಿಕಲಾಗಿ ಒಂದು ಕಮೆಂಟ್ ಮಾಡೋರು ಇರ್ತೀರಿ, ಟ್ರೂ CSK ಫ್ಯಾನ್ಸು. ಅವರು ನಿಮ್ಮ ಕಮೆಂಟಿಗೆ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು. ಪ್ರಾಕ್ಟಿಕಲಾಗಿ ಮಾತಾಡ್ತಾರಲ್ಲ, ಸೊ ಈಗ ಟಾಂಟ್ ಗಿಂಟಲ್ಲ ಬಿಟ್ಟಾಕಿ ಪ್ರಾಕ್ಟಿಕಲಾಗಿ ಮಾತಾಡೋದು. ನೀವೇ ಕಮೆಂಟ್ ಮಾಡಿ ಎಂತ ಆಗ್ತಾವೆ, ವಾಟ್ ಈಸ್ ಹ್ಯಾಪ್ನಿಂಗ್. ಈ ಥರ ಒನ್ ಸೈಡೆಡ್ ಗೇಮು, ಒಂದು ಫೈಟ್ ಇಲ್ಲ, ಎಂತ ಇಲ್ಲ. ಇವ್ರದ್ದು KKRದು ಬ್ಯಾಟಿಂಗ್ ಸ್ಟಾರ್ಟ್ ಆಯ್ತು ಮಾರ್ರೆ. ನರೇನ್ 4 ಓವರ್ಗೆ 13 ರನ್ ಬಿಟ್ಟುಕೊಟ್ಟು 3 ವಿಕೆಟ್ ತೆಗೆದಿದ್ರು. ನರೇನ್ 18 ಬಾಲ್ಗೆ 44 ರನ್. ಇದು ಬ್ಯಾಟಿಂಗ್ ಪಿಚ್ಚಲ್ಲಿ ಆಡಿದಾಗಿತ್ತು. ಆ್ಯಂಡ್ CSK ಒಂದೇ 6 ಹೊಡೆದಿದ್ರೆ, ಅವರ ಇನ್ನಿಂಗ್ಸಲ್ಲಿ ಒಂದೇ 6 ಹೊಡೆದದು. ಆ್ಯಂಡ್ KKR 1.1 ಓವರ್ ಆಗುವಷ್ಟರಲ್ಲಿ 2 6 ಬಂದಾಗಿ ಆಗಿದೆ. ಪವರ್ ಪ್ಲೇಯಲ್ಲಿ 6 ಓವರ್ಗೆ 31 ರನ್ ಹೊಡೆದ್ರು CSK ಅವರು. ಆನ್ ದಿ ಅದರ್ ಹ್ಯಾಂಡ್ KKR ಅವರು 6 ಓವರ್ಗೆ 71 ರನ್ ಚಾಚಿದ್ರು. ಅಜಗಜಾಂತರ ವ್ಯತ್ಯಾಸ. ಅಂದರೆ ಯಾವುದು ಅಂದರೆ ಕಾಂಪಿಟೇಷನ್ನೇ ಇರೋದಂತಹ ಮ್ಯಾಚ್ ನೋಡಿದಾಗ ಆಯಿತು. 10 ಓವರಲ್ಲಿ ಹೊಡೆದಾಕಿದ್ದಾರೆ. ಇದು ಹೋಯ್ತು, ಈ ಸೀಸನ್ ಹೋಯಿತು. ಆ್ಯಂಡ್ ಇಲ್ಲಿ ತನಕ ಕೇಳಿಸ್ಕೊಂಡಿದೆ, 7 ನಿಮಿಷ ಕೇಳಿಸ್ಕೊಂಡಿದ್ದೆ. ಇನ್ನೊಂದು ಮಾತು ಹೇಳ್ತೇನೆ, ಈ ಸೀಸನ್ ಹೀಗೆ ಆದರೆ ಇನ್ನು 2 ಸೀಸನ್ ಕೂಡ ಹೀಗೆ ಆಗ್ತದೆ CSKಗೆ. ಯಾಕಂತಂದರೆ ಮೆಗಾ ಆಕ್ಷನ್ ಆಗಿರೋದು. ಮೆಗಾ ಆಕ್ಷನ್ನಲ್ಲಿ ಬೈ ಮಾಡಿದಂಥ ಪ್ಲೇಯರ್ಸ್, ಮೆಜಾರಿಟಿ ಪ್ಲೇಯರ್ಸ್ ನೆಕ್ಸ್ಟ್ 2 ವರ್ಷ ಸಹ ಅವರೇ ಆಡ್ತಾರೆ. ಯಾಕಂತಂದರೆ 2 ವರ್ಷ ಮೆಗಾ ಆಕ್ಷನ್ ಇರೋದಿಲ್ಲ, ಎಲ್ಲರೂ ಮಿನಿ ಆಕ್ಷನ್ ಇರ್ತವೆ. ಒಂದು 2 ಪ್ಲೇಯರ್ಸನ್ನು ಆಚೀಚೆ ಎಲ್ಲ ಚೇಂಜ್ ಮಾಡ್ಬೋದು. ಈ ಟೀಮ್ ಇಟ್ಕೊಂಡು ಹೇಗೆ ನಿಭಾಯಿಸ್ಬೋದು 2 ವರ್ಷ? ಅಶ್ವಿನ್ ಫಾರ್ಮಲ್ಲಿಲ್ಲ, ಅವ್ರಿಗೆ ಕೂಡ ವರ್ಷ ಆಗಿದೆ. ಧೋನಿಯವರಿಗೆ ವರ್ಷ ಆಗಿದೆ. ಧೋನಿಯವರು ಸಿಕ್ಕಾಪಟ್ಟೆ ಲೇಟ್ ಬರ್ತಿದ್ದಾರೆ ಬ್ಯಾಟಿಂಗಿಗೆ. ಜಡೇಜಾ ಅವರು ಆ ಮೊದಲಿನ ಒಂದು ನಿಮ್ಗೆ ವಾವ್ ಅಂತ ಏನು ಇಲ್ಲ, ಅವ್ರಿಗೆ ಕೂಡ ವರ್ಷ ಆಯಿತು. ಎಲ್ಲರೂ ಕೂಡ ಓಲ್ಡ್ ಸ್ಟೈಲ್ ಆಫ್ ಕ್ರಿಕೆಟ್ ಆಡೋದು, ಹೊಸತನದ ಒಂದು T20ಗೆ ಒಗ್ಗಿಕೊಂಡಿಲ್ಲ. ಸೊ ಈ ಟೀಮು 2 ವರ್ಷ ಹೇಗೆ ಸಸ್ಟೈನ್ ಆಗ್ತದೆ? ಸೊ ಈಸ್ ದಿಸ್ ದಿ ಆ್ಯಕ್ಚುಯಲ್ ಡೌನ್ಫಾಲ್ ಆಫ್ CSK? ಕಮೆಂಟ್ ಸೆಕ್ಷನ್ ನೀವೇ ತಿಳಿಸಿ. 1 ವರ್ಡಲ್ಲಿ ಹೇಳೋದಿದ್ರೆ 1 ವರ್ಡ್ ಅಲ್ಲ, 2 ವರ್ಡ್. ನಾವು ಮೊನ್ನೆ ಇದು RCBಗೆ ಡಿಸಪಾಯಿಂಟೆಡ್ ಅಂತ ಹೇಳಿದ್ದೆ. 1 ವರ್ಡಲ್ಲಿ ಹೇಳ್ಬೋದು, ಶಾಕಿಂಗ್. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ CSK ಈ ಥರ ಆಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಶಾಕಿಂಗ್. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸರಿಯಾಗಿ ಬರುವ. ನಮಸ್ಕಾರ.